ಎಚ್.ಕೆ. ಪಾಟೀಲ್ ವಿರುದ್ಧ ವೀರಶೈವ ಮಹಾಸಭಾ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಎಚ್.ಕೆ. ಪಾಟೀಲ್ ಲಿಂಗಾಯತ ಅಂತ ಬಿಂಬಿಸಿರೋದಕ್ಕೆ ಕಿಡಿಕಿಡಿಯಾಗಿದೆ. ಎಚ್.ಕೆ. ಪಾಟೀಲ್ ನಾಮಧಾರಿ ಸಮುದಾಯಕ್ಕೆ ಸೇರಿದವರು ಈಗ ಲಿಂಗಾಯತ ಸಮಾಜಕ್ಕೆ ಸೇರಿರೋದು ಅಚ್ಚರಿ ಮೂಡಿಸಿದೆ. ಜಾತಿವಾರು ಪಟ್ಟಿಯಲ್ಲಿ ಎಚ್.ಕೆ. ಪಾಟೀಲ್ ಹೆಸರು ಲಿಂಗಾಯತ ಸಮಾಜಕ್ಕೆ ಸೇರಿದೆ. ಹಾಗಾಗಿ ವೀರಶೈವ ಮಹಾಸಭಾದಿಂದ ಈ ಒಂದು ಮಾಧ್ಯಮ ಪ್ರಕಟಣೆ ಬಿಡುಗಡೆ ಆಗಿದೆ. ಎಚ್.ಕೆ. ಪಾಟೀಲ್ ಲಿಂಗಾಯತರಲ್ಲ ಅನ್ನುವಂತಹ ಒಂದು ರೀತಿಯ ಮಾಧ್ಯಮ ಪ್ರಕಟಣೆಯನ್ನ ಈಗ ವೀರಶೈವ ಮಹಾಸಭಾ ರಿಲೀಸ್ ಮಾಡಿದೆ. ಎಚ್.ಕೆ. ಪಾಟೀಲ್ ವಿರುದ್ಧ ವೀರಶೈವ ಮಹಾಸಭಾ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ. ಎಚ್.ಕೆ. ಪಾಟೀಲ್ ಲಿಂಗಾಯತ ಅಂತ ಬಿಂಬಿಸಿಕೊಂಡಿದ್ದಾರೆ ಅಂತ ಹೇಳಿ ತೀವ್ರ ಕಿಡಿಕಾರಿದೆ. ಎಚ್.ಕೆ. ಪಾಟೀಲ್ ನಾಮಧಾರಿ ಸಮುದಾಯಕ್ಕೆ ಸೇರಿದವರು ಈಗ ಲಿಂಗಾಯತ ಸಮಾಜಕ್ಕೆ ಸೇರಿರುವುದು ಸಾಕಷ್ಟು ಅಚ್ಚರಿ ಮೂಡಿಸಿದೆ. ಜಾತಿವಾರು ಪಟ್ಟಿಯಲ್ಲಿ ಎಚ್.ಕೆ. ಪಾಟೀಲ್ ಹೆಸರು ಲಿಂಗಾಯತ ಸಮಾಜಕ್ಕೆ ಸೇರಿದೆ ಅಂತ ಹೇಳಿ ಈಗ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಚ್.ಕೆ. ಪಾಟೀಲ್ ವಿರುದ್ಧ ವೀರಶೈವ ಮಹಾಸಭಾ ಈಗ ಮಾಧ್ಯಮ ಪ್ರಕಟಣೆಯನ್ನ ರಿಲೀಸ್ ಮಾಡಿದೆ. ಅಂದ್ರೆ ನಾಮಧಾರಿ ಸಮುದಾಯಕ್ಕೆ ಸೇರಿದವರು ಲಿಂಗಾಯತರು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಏನ್ ಇವರ ಆರೋಪ? ನವಿತಾ ಜನ ಇಷ್ಟು ದಿನ ಏನು ಸಚಿವರಾಗಿ ಕೆಲಸ ಮಾಡಿದಂತ ಮತ್ತು ಮಾಜಿ ಸಚಿವ ಪಾಟೀಲ್ ಅವರು ತಾವು ಲಿಂಗಾಯತ ಸಮುದಾಯದವರು ಅಂತ ಎಚ್ಚರ ಮೇಲೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅದಕ್ಕೆ ಈ ಬಾರಿ ಏನು ಅಖಿಲ ಭಾರತ ವೀರಶೈವ ಮಹಾಸಭಾ ಒಂದು ಫುಲ್ ಸ್ಟಾಪ್ ಹಾಕುವ ಕೆಲಸವನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಏನು ಪತ್ರಿಕಾ ಪ್ರಕಟಣೆ ಹೊರಡಿಸಿದಂತ ವೀರಶೈವ ಮಹಾಸಭಾ ಎಚ್.ಕೆ. ಪಾಟೀಲ್ ಅವರು ನಮ್ಮ ಸಮುದಾಯಕ್ಕೆ ಸೇರಿದಂತವರಲ್ಲ. ಈಗಾಗಲೇ ಏನು ನಮ್ಮ ಲಿಂಗಾಯತ ವೀರಶೈವ ಮಹಾಸಭಾದಿಂದ ವತಿಯಿಂದ ಸುಮಾರು ಏನು ಕಾಂಗ್ರೆಸ್ ಪಕ್ಷದಲ್ಲಿ 44 ಜನರ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ನೀಡಲಾಗಿತ್ತು. ಅದರಲ್ಲಿ 16 ಜನ ಶಾಸಕರು ವೀರಶೈವ ಲಿಂಗಾಯತ ಶಾಸಕರು ಆಯ್ಕೆಯಾಗಿದ್ದಾರೆ. ಆದ್ರೆ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿವಾರು ಪಟ್ಟಿಯನ್ನ ನೋಡಿದ್ರೆ ಅಲ್ಲಿ ಎಚ್.ಕೆ. ಪಾಟೀಲ್ ಅವರ ಹೆಸರು ಕೂಡ ಇದೆ. ಅವರ ಲಿಂಗಾಯತ ಸಮಾಜಕ್ಕೆ ಇವರು ಯಾವಾಗ ಸೇರಿದ್ರು ಅನ್ನುವಂಥದ್ದು ನಿಜಕ್ಕೂ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಸೊ ಎಚ್.ಕೆ. ಪಾಟೀಲ್ ನಾಮಧಾರಿ ಸಮುದಾಯಕ್ಕೆ ಸೇರಿದಂತವರು. ಸೊ ಈ ಹಿನ್ನೆಲೆಯಲ್ಲಿ ವೀರಶೈವ ಮಹಾಸಭಾಕ್ಕೂ ಮತ್ತೆ ಎಚ್.ಕೆ. ಪಾಟೀಲ್ ಅವ್ರಿಗೂ ಸಂಬಂಧ ಇಲ್ಲ ಅನ್ನುವಂತಹ ಹೇಳಿಕೆಯನ್ನು ಈ ಸಲದ ಒಂದು ಇದರಲ್ಲಿ ಲಿಂಗಾಯತ ಸಮಾಜಕ್ಕೆ ಸೇರಿದಿರುವಂತದ್ದು ಜಾತಿವಾರು ಪಟ್ಟಿಯಲ್ಲಿ ಈ ಸಲ ಸೇರ್ಪಡೆ ಆಗಿರೋದು ಅನ್ನುವಂತಹ ಇವರ ಆರೋಪನ ಅದರ ಜೊತೆಗೆ ಹೇಗೆ ದಾಖಲಾತಿಗಳಲ್ಲಿ ನಿಜಕ್ಕೂ ಈ ಬಾರಿ ಅದು ಸೇರ್ಪಡೆ ಆಗಿರುವಂತದ್ದು ಅನ್ನುವಂಥದ್ದು ಈಗಾಗಲೇ ಏನು ವೀರಶೈವ ಮಹಾಸಭಾಕ್ಕೆ ಗೊತ್ತಾಗಿರುವಂತ ಹಿನ್ನೆಲೆಯಲ್ಲಿ ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಸಾಮಾನ್ಯವಾಗಿ ಎಚ್.ಕೆ. ಪಾಟೀಲ್ ಅವರು ತಾವು ಲಿಂಗಾಯತರು ಅನ್ನುವಂತಹ ಒಂದು ದಾಳವನ್ನ ಮೊದಲಿಂದಲೂ ಕೂಡ ಉಳಿಸ್ಕೊಂಡು ಬಂದಿದ್ರು ಅನ್ನುವಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಆದ್ರೆ ಇದೆಲ್ಲವನ್ನು ಕೂಡ ಅರಿತೇ ವೀರಶೈವ ಮಹಾಸಭಾ ಈಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಆ ಮೂಲಕ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದೆ. ನಮ್ಮ ಸಮುದಾಯದಲ್ಲಿ 44 ಜನರಿಗೆ ಏನು ಸ್ಪರ್ಧೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿತ್ತು. ಅದರಲ್ಲಿ 16 ಜನ ಗೆದ್ದಿದ್ದಾರೆ. ಆದ್ರೆ 17ನೇ ಪಟ್ಟಿಯಲ್ಲಿ ಈಗ ಎಚ್.ಕೆ. ಪಾಟೀಲ್ ಹೆಸರು ಸೇರ್ಪಡೆಗೊಂಡಿರುವಂತದ್ದು ಅಚ್ಚರಿಯನ್ನು ಉಂಟು ಮಾಡಿದೆ. ಆದ್ರೆ ಅವರು ನಮ್ಮ ಸಮುದಾಯಕ್ಕೆ ಸೇರಿಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ಗೊತ್ತು ಮಾಡುವ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾ ಪ್ರಕಟಣೆ ಹೊರಬಿದ್ದಿದೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.